ಎಲ್ಲರಿಗೂ ನಮಸ್ತೆ. ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಇನ್ಶೂರೆನ್ಸ್ ಕ್ಲೈಮ್ ರಿಲೇಟೆಡ್ ಸರ್ಟನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ತೋರಿಸಿದ್ದೆ. ಈ ಒಂದು ಸೆಷನ್ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಬರುವಂತ ಡಿಫರೆಂಟ್ ಅಡ್ಜಸ್ಟ್ಮೆಂಟ್ಸ್ ಬೇಸ್ ಮೇಲೆ ಇನ್ನೂ ಸರ್ಟನ್ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ. A fire accident occurred in the shop of Mahadevappa on 15/12/2014. Calculate the loss from the fire and the claim to be made to the insurance company. Stock on hand on 1/4/2013 30,600. So opening stock ಬಂದು 30,600 ಅಂತ ಹೇಳಿದ್ದಾರೆ. Purchases from 1/4/2013 to 31/3/2014 1,22,000. Previous year purchase ಬಂದು 1,22,000 ಅಂತ ಹೇಳಿದ್ದಾರೆ. Sales from 1/4/2013 to 31/3/2014 1,80,000. Previous year sales ಬಂದು 1,80,000 ಅಂತ ಹೇಳಿದ್ದಾರೆ. Stock on hand on 31/3/2014 27,000. So closing stock ಬಂದು 27,000 ಅಂತ ಹೇಳಿದ್ದಾರೆ. Purchases from 1/4/2014 to 14/12/2014 1,47,000. So current year purchase ಬಂದು 1,47,000 ಅಂತ ಹೇಳಿದ್ದಾರೆ. Sales from 1/4/2014 to 14/12/2014 1,50,000. So current year sales ಬಂದು 1,50,000 ಅಂತ ಹೇಳಿದ್ದಾರೆ. Mahadevappa had always valued the stock on hand at 90% of the ಕಾಸ್ಟ್ ಪ್ರೈಸ್. ಇಲ್ಲಿ ಅವನೇನು ಸ್ಟಾಕ್ ಪರ್ಚೇಸ್ ಮಾಡ್ತಾನೆ ಅದರದ್ದು ವ್ಯಾಲ್ಯೂ ಬಂದು 90% ಮಾತ್ರ ಅವನು ಮೆನ್ಷನ್ ಮಾಡ್ತಾ ಇದ್ದಾನೆ. ಬಟ್ ನಾವಿಲ್ಲಿ 100% ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಗೂಡ್ಸ್ ವರ್ತ್ ₹18,000 ಹ್ಯಾಡ್ ಬೀನ್ ಸಾಲ್ವೇಜ್ಡ್ ಫ್ರಮ್ ಫೈರ್. ಸೊ ಫೈರ್ ಅಕ್ಕರ್ ಆಗಿ ಸೇವ್ ಆಗಿರುವಂಥ ಗೂಡ್ಸ್ ವ್ಯಾಲ್ಯೂ ಬಂದು 18,000 ಅಂತ ಹೇಳಿದ್ದಾರೆ. ಹಿ ಹ್ಯಾಡ್ ಟೇಕನ್ ಔಟ್ ಆನ್ ಇನ್ಶೂರೆನ್ಸ್ ಪಾಲಿಸಿ ಆಫ್ ₹63,000 ಆನ್ ಗೂಡ್ಸ್ ಅಂಡ್ ದಿಸ್ ಪಾಲಿಸಿ ಕಂಟೈನ್ ದ ಆವರೇಜ್ ಕ್ಲಾಸ್. ಸೊ ಪಾಲಿಸಿ ವ್ಯಾಲ್ಯೂ ಬಂದು 63,000 ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ. ಸೊ ಯಾವಾಗ ನಮಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ಫಾರ್ಮೇಶನ್ ಇರಲ್ಲ, ಸೊ ಅವಾಗ ನಾವು ಸ್ಟೆಪ್ 1 ಇಂದ ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟೆಪ್ 1 ಬಂದು ಟ್ರೇಡಿಂಗ್ ಅಕೌಂಟ್, ಅಂದ್ರೆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಶನ್ ಏನಿರುತ್ತೆ ಆ ಪ್ರೀವಿಯಸ್ ಇಯರ್ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ ಐಟಮ್ ಬಂದು ಟು ಓಪನಿಂಗ್ ಸ್ಟಾಕ್. ನಮಗೆ ಓಪನಿಂಗ್ ಸ್ಟಾಕ್ ಬಂದು 30,600 ಇದೆ. ಬಟ್ ಈ 30,600 ನಾವು ಡೈರೆಕ್ಟ್ ಆಗಿ ಎಂಟ್ರಿ ಮಾಡಲ್ಲ. ಸೊ ಏನಕ್ಕೆ ಅಂದ್ರೆ ನಮಗೆ ಒಂದು ಅಡ್ಜಸ್ಟ್ಮೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಮಹದೇವಪ್ಪ ಹ್ಯಾಡ್ ಆಲ್ವೇಸ್ ವ್ಯಾಲ್ಯೂಡ್ ದ ಸ್ಟಾಕ್ಸ್ ಆನ್ ಹ್ಯಾಂಡ್ ಅಟ್ 90% ಆಫ್ ಕಾಸ್ಟ್ ಪ್ರೈಸ್. ಸೊ ನಾವು ಯಾವಾಗ್ಲೂ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನೊಂದು ಸ್ಟಾಕ್ ಇರುತ್ತೆ ಆ ಸ್ಟಾಕ್ ನಾವು 100% ವ್ಯಾಲ್ಯೂನ ನಾವು ಮೆನ್ಷನ್ ಮಾಡ್ತೀವಿ. ಬಟ್ ಇಲ್ಲಿ ಅವರು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ 90% ವ್ಯಾಲ್ಯೂನ ಮಾತ್ರ ಅವರು ಎಂಟ್ರಿ ಮಾಡಿದ್ದಾರೆ. ಬಟ್ ನಾವಿಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಬೇಕಾದಾಗ ಸೊ 100% ನ ಫೈಂಡ್ ಔಟ್ ಮಾಡ್ಕೊಂಡು ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದನ್ನ ಯಾವ ತರ ಎಂಟ್ರಿ ಮಾಡ್ತೀವಿ ಅಂದ್ರೆ, ಸೊ ವ್ಯಾಲ್ಯೂ ಬಂದು ನಮಗೆ 30,600 ಇದೆ ಇಂಟು, ಸೊ ನಮಗೆ ಬೇಕಾಗಿರೋದು ಬಂದು ಎಷ್ಟು ಪರ್ಸೆಂಟು 100%. ಸೊ ಹಂಗಾಗಿ 100 ಡಿವೈಡ್ ಬೈ, ಸೊ ಏನೊಂದು 30,600 ಇದೆ ಇದ್ರದ್ದು ಪರ್ಸೆಂಟೇಜ್ ಒಂದು 90 ಅಂತ ಹೇಳಿದ್ದಾರೆ ಅವರು. ಸೊ ಡಿವೈಡ್ ಬೈ 90 ಮಾಡಿದಾಗ ಸೊ ನಮಗೆ 100% ವ್ಯಾಲ್ಯೂ ಬಂದು 34,000 ಬರುತ್ತೆ. ಓಕೆ, ಸೊ ಅಲ್ಲಿಗೆ ಸೊ ಓಪನಿಂಗ್ ಸ್ಟಾಕ್ 100% ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ ಬಂದು 34,000 ಇದೆ. ಬಟ್ ಇವರು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ 90% ನ ಮಾತ್ರ ಎಂಟ್ರಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದರದ್ದು ವ್ಯಾಲ್ಯೂ ಬಂದು 30,600 ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಪರ್ಚೇಸಸ್. ಸೊ ನಮಗೆ ಪ್ರೀವಿಯಸ್ ಇಯರ್ ಪರ್ಚೇಸ್ ಬಂದು ಪ್ರಾಬ್ಲಮ್ ಅಲ್ಲಿ ಸೊ 1,22,000 ಅಂತ ಹೇಳಿದ್ದಾರೆ. ಸೊ ಆ ಒಂದು ವ್ಯಾಲ್ಯೂನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಸೇಲ್ಸ್. ಸೊ ಪ್ರೀವಿಯಸ್ ಇಯರ್ ಸೇಲ್ಸ್ ಬಂದು 1,80,000 ಅಂತ ಹೇಳಿದ್ದಾರೆ. ಸೊ 1,80,000 ನಾವು ಎಂಟ್ರಿ ಮಾಡ್ಕೊಂತೀವಿ. ನೆಕ್ಸ್ಟ್ ಐಟಮ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು ನಮಗೆ 27,000 ಅಂತ ಹೇಳಿದ್ದಾರೆ. ಸೊ ಸೇಮ್ ನಾವು 27,000 ಬಂದು 90% ವ್ಯಾಲ್ಯೂ ಅವ್ರು ಪ್ರೊವೈಡ್ ಮಾಡಿರೋದು. ಸೊ ನಾವು 100% ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ 27,000 ಇಂಟು, ಸೊ ನಮಗೆ ಬೇಕಾಗಿರೋದು ಬಂದು 100% ಡಿವೈಡ್ ಬೈ ನಮ್ಮ ಹತ್ರ ಇರೋದು ಬಂದು 90%. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸೊ 30,000 ಬಂದು ಕ್ಲೋಸಿಂಗ್ ಸ್ಟಾಕ್ ಆಕ್ಚುಯಲ್ ವ್ಯಾಲ್ಯೂ ಆಗುತ್ತೆ. ಸೊ ನಾವು ಎರಡು ಸ್ಟಾಕ್ ಅಂದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಎರಡಕ್ಕೂ ನಾವು ಆ ಒಂದು 100% ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಸೊ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಯಾವುದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಸೊ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ನಮಗೆ ಕ್ರೆಡಿಟ್ ಸೈಡ್ ಬಂದು ಜಾಸ್ತಿ ಇದೆ, 2,10,000. ಸೊ 2,10,000 ಅಲ್ಲಿ ಡೆಬಿಟ್ ಸೈಡ್ ನಾವು ಮೈನಸ್ ಮಾಡಿದಾಗ ಸೊ ಡಿಫರೆನ್ಸ್ ವ್ಯಾಲ್ಯೂ ಬಂದು 54,000 ಬರುತ್ತೆ. ಸೊ ಈ 54,000 ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್.
ಓಕೆ, ಸೊ ಇದು ಸ್ಟೆಪ್ 1. ಓಕೆ, ಸೊ ನಾವು ಸ್ಟೆಪ್ 1 ಮಾಡೋದು ಬಂದು ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ಅದಕ್ಕೆ ಫಾರ್ಮುಲಾ ಬಂದು, ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಿದೀವಿ ನಾವು. ಸೊ 54,000 ಡಿವೈಡ್ ಬೈ ಸೇಲ್ಸ್ ವ್ಯಾಲ್ಯೂ ಬಂದು 1,80,000 ಇಂಟು 100 ಮಾಡಿದಾಗ ನಮಗೆ 30% ಬಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಇದು ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3 ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಇದು ಕರೆಂಟ್ ಇಯರ್ ಅಂದ್ರೆ ಯಾವ ಇಯರ್ ಅಲ್ಲಿ ನಮಗೆ ಫೈರ್ ಅಕರ್ ಆಗಿರುತ್ತೆ, ಸೊ ಆ ಇಯರ್ ಇನ್ಫಾರ್ಮೇಶನ್ ತಗೊಂಡು ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಸೇಮ್ ಫಸ್ಟ್ ಐಟಮ್ ಬಂದು 2 ಓಪನಿಂಗ್ ಸ್ಟಾಕ್. ಸೊ ನಾನು ಆಗ್ಲೇ ಹೇಳಿದ್ದೆ, ಸೊ ನಮಗೆ ಇಲ್ಲಿ ಓಪನಿಂಗ್ ಸ್ಟಾಕ್ ಬಂದು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರಲ್ಲ. ಸೊ ಏನಂದ್ರೆ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ, ಆ ಕ್ಲೋಸಿಂಗ್ ಸ್ಟಾಕ್ ಬಂದು ನೆಕ್ಸ್ಟ್ ಇಯರ್ ಗೆ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಬಂದು 30,000 ಇದೆ, ನಾವು 30,000 ನ ಎಂಟ್ರಿ ಮಾಡ್ತೀವಿ. ಇಲ್ಲಿ ನಾವು ಮತ್ತೆ ಓಪನಿಂಗ್ ಸ್ಟಾಕ್ ಗೆ ಅಂಡರ್ ವ್ಯಾಲ್ಯೂಷನ್ ಅಪ್ಲೈ ಮಾಡಲ್ಲ. ಏನಕ್ಕೆ ಅಂದ್ರೆ ನಾವು ಪ್ರೀವಿಯಸ್ ಇಯರ್ ಆಲ್ರೆಡಿ ನಾವು ಅಪ್ಲೈ ಮಾಡಿದೀವಿ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿರೋ ಅಂತ ಅಂದ್ರೆ 100% ವ್ಯಾಲ್ಯೂ ನಾವು ಇಲ್ಲಿ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಅಲ್ಲಿಗೆ ಡೈರೆಕ್ಟ್ ವ್ಯಾಲ್ಯೂ ಬಂದು 30,000. ನೆಕ್ಸ್ಟ್ 2 ಪರ್ಚೇಸಸ್ ಅಪ್ ಟು ದ ಡೇಟ್ ಆಫ್ ಫೈರ್ ಅಂದ್ರೆ ಕರೆಂಟ್ ಇಯರ್ದು ಪರ್ಚೇಸಸ್ ವ್ಯಾಲ್ಯೂನ ನಾವು ಎಂಟ್ರಿ ಮಾಡ್ತೀವಿ. ಸೊ ಕರೆಂಟ್ ಇಯರ್ ಪರ್ಚೇಸಸ್ ವ್ಯಾಲ್ಯೂ ಬಂದು 1,47,000 ಇದೆ. ನೆಕ್ಸ್ಟ್ 2 ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ನಾವು ಬಂದು ಫೈಂಡ್ ಔಟ್ ಮಾಡಬೇಕು ಯಾವ್ದ್ರ ಮೇಲೆ, ಸೇಲ್ಸ್ ಮೇಲೆ. ಸೊ ಫಸ್ಟ್ ಸೇಲ್ಸ್ ಎಂಟ್ರಿ ಮಾಡೋಣ. ಬೈ ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಫೈರ್. ಸೊ ಕರೆಂಟ್ ಇಯರ್ ಸೇಲ್ಸ್ ಬಂದು 1,50,000 ಇದೆ. ಸೊ 1,50,000 ಮೇಲೆ ನಾವು 30%. ಸೊ ಆಲ್ರೆಡಿ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿದೀವಿ. ಸೊ 30% ಮಾಡಿದಾಗ 45,000 ಬರುತ್ತೆ. ಓಕೆ, ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನಮಗೆ ಡೆಬಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ. ಸೊ 2,22,000. ಸೊ ಇದನ್ನ 2,22,000 ಅಲ್ಲಿ ನಾವು 1,50,000 ನ ಮೈನಸ್ ಮಾಡಿದಾಗ 72,000 ಬಂದು ಡಿಫರೆನ್ಸ್ ಬರುತ್ತೆ. ಸೊ ಆ ಡಿಫರೆನ್ಸ್ ನ ನಾವು ಬೈ ಕ್ಲೋಸಿಂಗ್ ಸ್ಟಾಕ್ ಅಪ್ ಟು ದ ಡೇಟ್ ಆಫ್ ಫೈರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಈ ಒಂದು ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಫೈಂಡ್ ಔಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಓಕೆ, ಇದಕ್ಕೆ ನಾವು ಫಾರ್ಮುಲಾ ಬಂದು ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಫಸ್ಟ್ ಹಾಕೊಂತೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ಬಂದು 72,000 ಇದೆ. 72,000 ಅಲ್ಲೇ ನಾವು ಮೈನಸ್ ಸಾಲ್ವೇಜ್ ಆಫ್ ಗುಡ್ಸ್. ಸಾಲ್ವೇಜ್ ಬಂದು ಕ್ವಶನ್ ನಮಗೆ 18,000 ಅಂತ ಹೇಳಿದ್ದಾರೆ. ಸೊ 18,000 ಬಂದು ಗುಡ್ಸ್ ಸೇವ್ ಆಗಿದೆ. ಸೊ 72,000 ಅಲ್ಲಿ 18,000 ಮೈನಸ್ ಮಾಡಿದಾಗ ನಮಗೆ 54,000 ಬಂದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಅಂದ್ರೆ ಫೈರ್ ಅಕರ್ ಆಗಿ ನಮಗೆ ಲಾಸ್ ಆಗಿರೋದು ಬಂದು 54,000 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಕ್ವಶನ್ ಅಲ್ಲಿ ಸೊ ಇನ್ನೊಂದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಏನಂತ, ಅಂಡ್ ದಿಸ್ ಪಾಲಿಸಿ ಕಂಟೈನ್ ದ ಆವರೇಜ್ ಕ್ಲಾಸ್ ಅಂತ ಹೇಳಿದ್ದಾರೆ. ಸೊ ಆವರೇಜ್ ಕ್ಲಾಸ್ ಅಂದ್ರೆ ಸೊ ಅದೊಂದು ಕಂಡೀಷನ್ ಅಪ್ಲೈ ಮಾಡಿದ್ದಾರೆ. ನಮಗೆ ಓವರ್ ಇನ್ಶೂರೆನ್ಸ್ ಇರ್ಲಿ ಇಲ್ಲ ಅಂಡರ್ ಇನ್ಶೂರೆನ್ಸ್ ಇರ್ಲಿ, ಸೊ ನಮಗೆ ಆವರೇಜ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿ ಅಮೌಂಟ್ ಆಫ್ ಕ್ಲೈಮ್ ನ ಫೈಂಡ್ ಔಟ್ ಮಾಡಬೇಕು ಅಂತ ನಮಗೆ ರೂಲ್ಸ್ ಹೇಳುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಆವರೇಜ್ ಕ್ಲಾಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದೀವಿ. ಸೊ ಫಾರ್ಮುಲಾ ಬಂದು ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್ ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಡಿವೈಡ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಪಾಲಿಸಿ ವ್ಯಾಲ್ಯೂ ಬಂದು ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 63,000 ಇದೆ. ಸೊ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ. ಸೊ 63,000 ಬಂದು ಪಾಲಿಸಿ ಅಮೌಂಟ್, ಬಟ್ ನಮಗೆ ಲಾಸ್ ಆಗಿರೋದು ಬಂದು ಬರೀ 54,000 ಮಾತ್ರ. ಬಟ್ ಆದ್ರೂ ನಾವಿಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಆವರೇಜ್ ಕ್ಲಾಸ್ ಕಂಡೀಷನ್ ಇರೋದ್ರಿಂದ. ಸೊ 63,000 ಇಂಟು ಸೊ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬಂದು 54,000 ಡಿವೈಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಬಂದು 72,000 ಇದೆ. 47,250 ಬಂದು ಅಮೌಂಟ್ ಆಫ್ ಕ್ಲೈಮ್ ಆಗುತ್ತೆ. ಸೊ ಈ ಪ್ರಾಬ್ಲಮ್ ನಮಗೆ ಮೈನ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಇದ್ದಿದ್ದು ಒಂದು ಅಂಡರ್ ವ್ಯಾಲ್ಯೂಷನ್ ಯಾವ ತರ ಟ್ರೀಟ್ ಮಾಡಬೇಕು ಅಂತ ಫೈಂಡ್ ಔಟ್ ಮಾಡಿದೀವಿ. ಸೊ ಇನ್ನೊಂದು ನಮಗೆ ಆವರೇಜ್ ಕ್ಲಾಸ್ ಅಂತ ಕೊಟ್ಟಾಗ ಕಂಪಲ್ಸರಿ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಈ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ. A fire occurred in the premises of a firm on 1/10/2014. From the following information, calculate the claim to be made by the firm. Stock on 1/4/2013, 63,000. Purchases for the year ending 31st/3/2014, 4,17,500. Sales for the year ending 31st/3/2014, 5 lakh. Wages for the year ending 31st/3/2014, 20,000. Salary for the year ending 31st/3/2014, 10,000. ಸೊ ಇಲ್ಲಿ ಸ್ಯಾಲರೀಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಸ್ಯಾಲರೀಸ್ ಬಂದು ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು P&L ಅಕೌಂಟ್ ಅಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೋದಿಲ್ಲ. ಸ್ಟಾಕ್ ಆನ್ 31st/3/2014, 81,000. Purchases from 1/4/2014 to date of fire, 2 lakh. Sales from 1/4/2014 to date of fire, 3 lakh. Stock salvaged rupees 10,000.
value of policy rupees 30,000. There is an average clause in the policy. The firm had the practice of valuing stock at 20% above cost price. However, during 2013-14, policy was changed and the stock on 31st-3-2014 was valued at 10% less than the cost. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಫರ್ಮ್ ಬಂದು ಕಾಸ್ಟ್ ವ್ಯಾಲ್ಯೂ ಬಂದು 20% ಎಬೋ ತೋರಿಸ್ತಾ ಇದ್ರು. ಬಟ್ 2013-14 ಆದ್ಮೇಲಿಂದ ಅವ್ರದ್ದು ಸ್ಟಾಕ್ ವ್ಯಾಲ್ಯೂ ಬಂದು 10% ಬಿಲೋ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ. ಈ ಪ್ರಾಬ್ಲಮ್ ನಲ್ಲಿ ನಮಗೆ ಸೇಮ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ. ಸೊ ಹಾಗಾಗಿ ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಬಂದು ಓಪನಿಂಗ್ ಸ್ಟಾಕ್. ಸೊ ಇಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಗೆ ಅಡ್ಜಸ್ಟ್ಮೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. The firm had the practice of valuing stock at 20% above the cost price. So cost price ಬಂದು ನಾರ್ಮಲ್ ಆಗಿ 100% ಇರುತ್ತೆ. ಸೊ ಇಲ್ಲಿ above ಬಂದು 20% ಜಾಸ್ತಿ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಓಪನಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು 63,000 ಇದೆ. ಸೊ 63,000 ಇಂಟು ನಾವು ಬೇಕಾಗಿರೋದು ಬಂದು 100% ವ್ಯಾಲ್ಯೂ. ಸೊ ಹಾಗಾಗಿ 100 ಡಿವೈಡ್ ಬೈ ಅವ್ರು ಏನ್ ಮಾಡಿದ್ದಾರೆ 20% ಜಾಸ್ತಿ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ 10% ಕಡಿಮೆ ತೋರಿಸಿದ್ರು, ಇದರಲ್ಲಿ ಅವರು 20% ಜಾಸ್ತಿ. ಸೊ 20% ಜಾಸ್ತಿ ಅಂದ್ರೆ 120 ಆಗುತ್ತೆ. ಸೊ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 52,500 ಬರುತ್ತೆ. ಸೊ ಏನಾದ್ರು ಇಲ್ಲಿ 20% ನಾವೇನ್ ಮಾಡಿದೀವಿ ಮೈನಸ್ ಮಾಡಿ ರಿಮೈನಿಂಗ್ ವ್ಯಾಲ್ಯೂ ಇಲ್ಲಿ ಎಂಟ್ರಿ ಮಾಡಿದೀವಿ. ಸೊ ನೆಕ್ಸ್ಟ್ ಟು ಪರ್ಚೇಸಸ್. ಸೊ ಪ್ರೀವಿಯಸ್ ಇಯರ್ ಪರ್ಚೇಸ್ ವ್ಯಾಲ್ಯೂ ಬಂದು 4,17,500 ಇದೆ. ಸೊ ನೆಕ್ಸ್ಟ್ ಬೈ ಸೇಲ್ಸ್. ಸೊ ಪ್ರೀವಿಯಸ್ ಇಯರ್ ಸೇಲ್ಸ್ ಬಂದು 5 lakh ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಸೊ 5 lakh ನ ಎಂಟ್ರಿ ಮಾಡ್ಕೊಂತೀವಿ. ಸೊ ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಆಕ್ಚುಯಲ್ ವ್ಯಾಲ್ಯೂ ಬಂದು 81,000 ಇದೆ. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ so however during 2013-14 the policy was changed and the stock on 31st-3-2014 was valued at 10% less than the ಕಾಸ್ಟ್ ಪ್ರೈಸ್. ಸೊ ಇಲ್ಲಿ ನಮ್ಗೆ ಏನ್ ಮಾಡಿದ್ರು, ಮುಂಚೆ ಪಾಲಿಸಿನಲ್ಲಿ ಅವರು ಕಾಸ್ಟ್ ಪ್ರೈಸ್ ಬಂದು 20% ಎಬೋ ತೋರಿಸಿದ್ರು. 2013-14 ಆನ್ವರ್ಡ್ಸ್ ಬಂದು ಆ ಕಾಸ್ಟ್ ಪ್ರೈಸ್ ನ ಅವರು 10% ಬಿಲೋ ಮಾಡಿದ್ರು. ಅಂದ್ರೆ ಇವಾಗ ಏನ್ ಮಾಡ್ತಾರೆ, ಸೊ ಅಂದ್ರೆ 81,000 ಇಂಟು ನಮಗ್ ಬೇಕಾಗಿರೋದು ಬಂದು 100% ಡಿವೈಡ್ ಬೈ. ಸೊ ಇವಾಗ ಏನಾಗಿದೆ 10% ಕಡಿಮೆ ಆಗಿದೆ. ಸೊ 10% ಕಡಿಮೆ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ, ಸೊ 100 ಅಲ್ಲಿ 10 ಆದ್ರೆ 90 ಆಗುತ್ತೆ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಹಳೆ ಪಾಲಿಸಿ ಪ್ರಕಾರ 20% ಎಬೋ ಅಂತ ಹೇಳಿದ್ರು, ಹಂಗಾಗಿ ನಾವು 100ಗೆ 20 ಆಡ್ ಮಾಡ್ಕೊಂಡು ಸೊ ಪ್ರೈಸ್ ನ ಫೈಂಡ್ ಔಟ್ ಮಾಡಿದೀವಿ. ಸೊ ಅದಾದ್ಮೇಲೆ 2013-14 ಆನ್ವರ್ಡ್ಸ್ ಬಂದು ಅವರು ಪಾಲಿಸಿ ಚೇಂಜ್ ಮಾಡಿದ್ದಾರೆ. ಏನಂತ, ಸೊ ಬಿಲೋ ದ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ದಾರೆ. ಸೊ 10% ಬಿಲೋ ಅಂದ್ರೆ 100 ಅಲ್ಲಿ 10 ನ ಮೈನಸ್ ಮಾಡಿದಾಗ ಸೊ 90 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 81,000 ಮೇಲೆ 100/90 ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 90,000 ಆಗತ್ತೆ. ಸೊ ಇದಾದ್ಮೇಲೆ ಪ್ರಾಬ್ಲಮ್ ಅಲ್ಲಿ ನಮಗೆ ಸೊ ವೇಜಸ್ ಕೊಟ್ಟಿದ್ದಾರೆ. ಸೊ ಇದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ನಾವು ಲೆಫ್ಟ್ ಸೈಡ್ ಎಂಟ್ರಿ ಮಾಡ್ತೀವಿ ಟು ವೇಜಸ್. ಸೊ ಪ್ರೀವಿಯಸ್ ಇಯರ್ ವೇಜಸ್ ವ್ಯಾಲ್ಯೂ ಬಂದು 20,000 ಇದೆ. ಸೊ 20,000 ನ ಎಂಟ್ರಿ ಮಾಡ್ತೀವಿ. ಸೊ ಈಗ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಬಂದು ವ್ಯಾಲ್ಯೂ ಜಾಸ್ತಿ ಇದೆ, 5,90,000. ಸೊ 5,90,000 ನ 5,90,000 ಅಲ್ಲಿ ಇದಿಷ್ಟನ್ನು ನಾವು ಮೈನಸ್ ಮಾಡಿದಾಗ ಸೊ ಡಿಫರೆನ್ಸ್ ವ್ಯಾಲ್ಯೂ ಬಂದು 1 lakh ಬರುತ್ತೆ. ಸೊ ಇದನ್ನು ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಬ್ಯಾಲೆನ್ಸಿಂಗ್ ಫಿಗರ್ ಇದು ಸ್ಟೆಪ್ 1 ಆನ್ಸರ್. ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಸೊ ಇದಕ್ಕೆ ಫಾರ್ಮುಲಾ ಬಂದು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಿದೀವಿ. ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬಂದು 1 lakh ಡಿವೈಡ್ ಬೈ ಸೇಲ್ಸ್ 5 lakh ಇದೆ ಇಂಟು 100 ಮಾಡಿದಾಗ 20% ಬಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಇದು ಸ್ಟೆಪ್ 2. ನೆಕ್ಸ್ಟ್ ಸ್ಟೆಪ್ 3 ಬಂದು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಫಸ್ಟ್ ಐಟಮ್ ಬಂದು ಓಪನಿಂಗ್ ಸ್ಟಾಕ್. ಸೊ ಪ್ರೀವಿಯಸ್ ಇಯರ್ದು ಕ್ಲೋಸಿಂಗ್ ಸ್ಟಾಕ್ ನ ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಸ್ಟಾಕ್ ಬಂದು 90,000. ಸೊ ಆಸ್ ಇಟ್ ಈಸ್ ಇದನ್ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಟು ಪರ್ಚೇಸಸ್ ಆಫ್ಟರ್ ದ ಡೇಟ್ ಆಫ್ 5 years. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 2 lakh ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ 2 lakh ನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಬೈ ಸೇಲ್ಸ್ ಆಫ್ಟರ್ ದ ಡೇಟ್ ಆಫ್ 5 years. ಸೇಲ್ಸ್ ವ್ಯಾಲ್ಯೂ ಬಂದು 3 lakh ಕೊಟ್ಟಿದ್ದಾರೆ. ಸೊ 3 lakh ನ ಎಂಟ್ರಿ ಮಾಡ್ತೀವಿ. ಆದ್ಮೇಲಿಂದ ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನ ನಾವು ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಟು ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಿದೀವಿ 20%. ಅದನ್ನ ಸೇಲ್ಸ್ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಸೇಲ್ಸ್ ವ್ಯಾಲ್ಯೂ ಬಂದು 3 lakh ಇಂಟು 20% ಮಾಡಿದಾಗ ನಮಗೆ 60,000 ಬಂದು ಗ್ರಾಸ್ ಪ್ರಾಫಿಟ್ ಬರುತ್ತೆ. ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ಸೊ ಡಿಫರೆನ್ಸ್ ಬಂದು
ಇಲ್ಲಿ ನಮಗೆ ಡೆಬಿಟ್ ಸೈಡ್ ಬಂದು ಟೋಟಲ್ ಜಾಸ್ತಿ ಇದೆ 3,50,000. 3,50,000 ಅಲ್ಲಿ ನಾವು 3 lakh ನ ಮೈನಸ್ ಮಾಡಿದಾಗ 50,000 ಬಂದು ನಮಗೆ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ನಾವು ಪ್ರಿಪೇರ್ ಮಾಡೋದು ಕ್ಲೋಸಿಂಗ್ ಸ್ಟಾಕ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಕ್ಲೋಸಿಂಗ್ ಸ್ಟಾಕ್ ನ ಫೈಂಡ್ ಔಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಇದರಲ್ಲಿ ಫಸ್ಟ್ ನಾವು ಕ್ಲೋಸಿಂಗ್ ಸ್ಟಾಕ್ ನ ಎಂಟ್ರಿ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ನ ಫೈಂಡ್ ಔಟ್ ಮಾಡಿದೀವಿ 50,000. 50,000 ಅಲ್ಲಿ ಮೈನಸ್ ಸಾಲ್ವೇಜ್. ಸೊ ಅಂದ್ರೆ ಸೇವ್ ಆಗಿರೋ ಗೂಡ್ಸ್ ವ್ಯಾಲ್ಯೂ ಬಂದು ಪ್ರಾಬ್ಲಮ್ ಅಲ್ಲಿ 10,000 ಅಂತ ಹೇಳಿದ್ದಾರೆ. ಸೊ 10,000 ನ ಬರ್ಕೊಂತೀವಿ. ಸೊ 50,000 ಅಲ್ಲಿ 10,000 ಹೋದ್ರೆ 40,000 ಬಂದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ನೆಕ್ಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಪಾಲಿಸಿ ವ್ಯಾಲ್ಯೂ ಬಂದು 30,000 ಇದೆ. ಮತ್ತೆ ನಮಗೆ ಆವರೇಜ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆವರೇಜ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ರೆ ನಾವು ಫಾರ್ಮುಲಾ ಅಪ್ಲೈ ಮಾಡಲೇಬೇಕು. ಸೊ ಅಲ್ಲಿಗೆ ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್ ಬಂದು 30,000 ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬಂದು 40,000 ಡಿವೈಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಬಂದು 50,000 ಇದೆ. ಮಾಡಿದಾಗ ನಮಗೆ 24,000 ಬಂದು ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಬರುತ್ತೆ. ಅಂದ್ರೆ ನಾವು ಸೊ ಲಾಸ್ ಆಗಿರೋದು ಬಂದು 40,000. ಸೊ ಈ 40,000 ಅಲ್ಲಿ ನಾವು 24,000 ವ್ಯಾಲ್ಯೂಗೆ ಮಾತ್ರ ನಾವು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಬಹುದು ಅಂತ ಈ ಮೆಥಡ್ ಹೇಳುತ್ತೆ. Determine the amount of claims to be lodged by Ms. Trived and Company from the following details. A company had taken a fire insurance policy for rupees 1,20,000 covering its stock and the policy was subject to average clause. So ಇಲ್ಲಿ ನಮಗೆ 2 years information ಪ್ರೊವೈಡ್ ಮಾಡಿದ್ದಾರೆ. ಸೇಲ್ಸ್, ಪರ್ಚೇಸ್, ವೇಜಸ್ ಅಂಡ್ ಸ್ಯಾಲರೀಸ್. ಇಲ್ಲಿ ನಮಗೆ ವೇಜಸ್ ಅಂಡ್ ಸ್ಯಾಲರೀಸ್ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಸ್ಯಾಲರೀಸ್ ನ ಇಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸೇಲ್ಸ್ ರಿಟರ್ನ್ಸ್, ಪರ್ಚೇಸ್ ರಿಟರ್ನ್ಸ್, ಕ್ಯಾರೇಜ್ ಇನ್ವರ್ಡ್ಸ್. ಡೇಟ್ ಆಫ್ ಫೈರ್ 15/6/2014. Stock on 1/4/2013 was rupees 1,28,700. Opening stock idu. Stock on 31/3/2014 was rupees 1,89,000. Closing stock. Next stock salvage rupees 19,310. Fire occurrinda save ಆಗಿರೋ goods value ಬಂದು 19,310 ಅಂತ ಹೇಳಿದ್ದಾರೆ. Stock had always been valued at 10% below cost. So ಇಲ್ಲಿ ಸ್ಟಾಕ್ ನ ಅವರು 90% ಅಂದ್ರೆ 10% ಬಿಲೋ ಕಾಸ್ಟ್ ಗೆ ಅವರು ಮೆನ್ಷನ್ ಮಾಡಿದ್ದಾರೆ. ನಾವು 100% ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿಲ್ಲ. ಹಾಗಾಗಿ ನಾವು ಸ್ಟೆಪ್ 1 ಇಂದ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಸ್ಟಾಕ್ಸ್ ಹ್ಯಾಡ್ ಆಲ್ವೇಸ್ ಬೀನ್ ವ್ಯಾಲ್ಯೂಡ್ ಅಟ್ 10% ಬಿಲೋ ಕಾಸ್ಟ್ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಕಾಸ್ಟ್ ಪ್ರೈಸ್ ಬಂದು 10% ಬಿಲೋ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಸೊ 90% ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ದಾರೆ. ಸೊ ನಾವು 100% ಗೆ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಐಟಮ್ ಓಪನಿಂಗ್ ಸ್ಟಾಕ್. ಪ್ರಾಬ್ಲಮ್ ಅಲ್ಲಿ ನಮಗೆ ಓಪನಿಂಗ್ ಸ್ಟಾಕ್ ಬಂದು 1,28,700 ಇದೆ. ಇಂಟು ನಮಗೆ ಬೇಕಾಗಿರೋ ಪರ್ಸೆಂಟೇಜ್ ಬಂದು 100 ಡಿವೈಡ್ ಬೈ ಅವ್ರು ಪ್ರೊವೈಡ್ ಮಾಡಿರೋದು ಬಂದು 90% ವ್ಯಾಲ್ಯೂದು. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ 1,43,000 ಬಂದು ಓಪನಿಂಗ್ ಸ್ಟಾಕ್ ಬರುತ್ತೆ. ನೆಕ್ಸ್ಟ್ ಟು ಪರ್ಚೇಸಸ್. ಸೊ ಇಲ್ಲಿ ಪರ್ಚೇಸಸ್ ವ್ಯಾಲ್ಯೂ ಬಂದು 7,89,500 ಇದೆ. ಇದ್ರ ಜೊತೆಗೆ ನಮಗೆ ಪ್ರಾಬ್ಲಮ್ ಅಲ್ಲಿ ಪರ್ಚೇಸ್ ರಿಟರ್ನ್ಸ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಪರ್ಚೇಸ್ ರಿಟರ್ನ್ಸ್ ನ ನಾವು ಪರ್ಚೇಸ್ ಅಲ್ಲಿ ಮೈನಸ್ ಮಾಡ್ತೀವಿ ಅಂತ ಫಾರ್ಮೆಟ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಹಾಗಾಗಿ ಪರ್ಚೇಸ್ ವ್ಯಾಲ್ಯೂ ಬಂದು 7,89,500 ಇದೆ. ಸೊ ಮೈನಸ್ ಪರ್ಚೇಸ್ ರಿಟರ್ನ್ಸ್ ಬಂದು ಪ್ರೀವಿಯಸ್ ಇಯರ್ದು 27,400 ಇದೆ. ಅದನ್ನ ನಾವು ಮೈನಸ್ ಮಾಡ್ಕೊಂತೀವಿ 27,400. ಸೊ ಮೈನಸ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 7,62,100 ಬರುತ್ತೆ. ಸೊ ಇದು ಆಕ್ಚುಯಲ್ ಪರ್ಚೇಸ್ ವ್ಯಾಲ್ಯೂ. ನೆಕ್ಸ್ಟ್ ನಮಗೆ ಸರ್ಟೈನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ವೇಜಸ್ ಅಂಡ್ ಸ್ಯಾಲರೀಸ್. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಮಗೆ ಸೊ ಬರೀ ಸ್ಯಾಲರೀಸ್ ಅಂತ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ರು. ಸೊ ಸ್ಯಾಲರೀಸ್ ನ ನಾವು P&L ಅಕೌಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಹಂಗಾಗಿ ನಾವು ಟ್ರೇಡಿಂಗ್ ಅಕೌಂಟ್ ಗೆ ತಗೊಂಡಿರಲಿಲ್ಲ. ಬಟ್ ಇಲ್ಲಿ ನಮಗೆ ವೇಜಸ್ ಅಂಡ್ ಸ್ಯಾಲರಿ ಅಂತ ಪ್ರೊವೈಡ್ ಮಾಡಿದ್ದಾರೆ. ಹಂಗಾಗಿ ನಾವು ಕನ್ಸಿಡರ್ ಮಾಡ್ತೀವಿ ವೇಜಸ್ ಅಂಡ್ ಸ್ಯಾಲರೀಸ್. ಸೊ ವ್ಯಾಲ್ಯೂ ಬಂದು 1,37,400 ಇದೆ. ಇನ್ನೊಂದು ಡೈರೆಕ್ಟ್ ಎಕ್ಸ್ಪೆನ್ಸ್ ಬಂದು 2 ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ. ಕ್ಯಾರೇಜ್ ಇನ್ವರ್ಡ್. ಸೊ ವ್ಯಾಲ್ಯೂ ಬಂದು 27,400 ಇದೆ. ಸೊ ಇದಿಷ್ಟು ಡೆಬಿಟ್ ಸೈಡ್ ಬರುವಂತ ಐಟಮ್ಸ್. ನೆಕ್ಸ್ಟ್ ಬೈ ಸೇಲ್ಸ್. ಸೇಲ್ಸ್ ವ್ಯಾಲ್ಯೂ ಬಂದು ಪ್ರಾಬ್ಲಮ್ ಅಲ್ಲಿ ನಮಗೆ 11,43,000 ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ರಿಟರ್ನ್ಸ್ ಇದೆ. ಸೊ ಸೇಲ್ಸ್ ರಿಟರ್ನ್ಸ್ ನ ಸೇಲ್ಸ್ ಅಲ್ಲಿ ಮೈನಸ್ ಮಾಡ್ತೀವಿ. ಸೊ ಸೇಲ್ಸ್ ರಿಟರ್ನ್ಸ್ ವ್ಯಾಲ್ಯೂ ಬಂದು 54,500 ಇದೆ. ಸೊ 54,500 ನ ಮೈನಸ್ ಮಾಡಿದಾಗ ನಮಗೆ 10,88,500 ಬಂದು ಸೇಲ್ಸ್ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು 1,89,000 ಇದೆ.
ಸೊ ಈ ವ್ಯಾಲ್ಯೂ ಬಂದು ಬಿಲೋ ಕಾಸ್ಟ್ ಅಂದ್ರೆ 10% ಬಂದು ಮೈನಸ್ ಮಾಡಿದ್ದಾರೆ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅಲ್ಲಿಗೆ 100 ಡಿವೈಡ್ ಬೈ 90 ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 2,10,000 ಬರುತ್ತೆ. ಸೊ ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ರೈಟ್ ಸೈಡ್ ನಮಗೆ ಟೋಟಲ್ ಜಾಸ್ತಿ ಇದೆ, 12,98,500. ಸೊ 12,98,500 ಅಲ್ಲಿ ಇದಿಷ್ಟನ್ನು ಮೈನಸ್ ಮಾಡಿದಾಗ ನಮಗೆ ಡಿಫರೆನ್ಸ್ ವ್ಯಾಲ್ಯೂ ಬಂದು 2,28,600 ಬರುತ್ತೆ. ಸೊ ಡಿಫರೆನ್ಸ್ ನಾವು ಗ್ರಾಸ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಬ್ಯಾಲೆನ್ಸಿಂಗ್ ಫಿಗರ್. ಸೊ ಸ್ಟೆಪ್ 1 ಅಲ್ಲಿ ನಾವು ಗ್ರಾಸ್ ಪ್ರಾಫಿಟ್ ನ ಫೈಂಡ್ ಔಟ್ ಮಾಡಿದಾಯ್ತು. ಸೊ ನೆಕ್ಸ್ಟ್ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್. ಫಾರ್ಮುಲಾ ಬಂದು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು 100. ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬಂದು 2,28,500 ಡಿವೈಡ್ ಬೈ ಸೇಲ್ಸ್ 10,88,500 ಇದೆ ಇಂಟು 100 ಮಾಡಿದಾಗ ನಮಗೆ 21% ಬಂದು ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಫಸ್ಟ್ ಐಟಮ್ ಬಂದು 2 ಓಪನಿಂಗ್ ಸ್ಟಾಕ್, ಪ್ರೀವಿಯಸ್ ಇಯರ್ ಕ್ಲೋಸಿಂಗ್ ಬಂದು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಆಗುತ್ತೆ 2,10,000. ನೆಕ್ಸ್ಟ್ 2 ಪರ್ಚೇಸಸ್. ಪ್ರಾಬ್ಲಮ್ ಅಲ್ಲಿ ನಮಗೆ ಪರ್ಚೇಸ್ ವ್ಯಾಲ್ಯೂ ಬಂದು ಕರೆಂಟ್ ಇಯರ್ಗೆ 3,94,000 ಇದೆ. ಸೇಮ್ ನಮಗೆ ಪರ್ಚೇಸ್ ರಿಟರ್ನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ರಿಟರ್ನ್ಸ್ ವ್ಯಾಲ್ಯೂ ಬಂದು 9,600 ಮೈನಸ್ ಮಾಡಿದಾಗ 3,84,400 ಬಂದು ಪರ್ಚೇಸ್ ವ್ಯಾಲ್ಯೂ ಬರುತ್ತೆ ನಮಗೆ. ಇದಾದ್ಮೇಲೆ ಸೇಮ್ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದೆ, ಒಂದು 2 ವೇಜಸ್ ಅಂಡ್ ಸ್ಯಾಲರೀಸ್. ಸೊ ವ್ಯಾಲ್ಯೂ ಬಂದು 68,900 ಇದೆ. ಇದಾದ್ಮೇಲಿಂದ 2 ಕ್ಯಾರಿಯೇಜ್ ಇನ್ವರ್ಡ್ಸ್. ಕ್ಯಾರೇಜ್ ಇನ್ವರ್ಡ್ ವ್ಯಾಲ್ಯೂ ಬಂದು 9,600 ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೇಲ್ಸ್ ಅಪ್ ಟು ದ ಡೇಟ್ ಆಫ್ ಇಯರ್. ಸೊ ಸೇಲ್ಸ್ ವ್ಯಾಲ್ಯೂ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 6,69,500 ಅಂತ ಕೊಟ್ಟಿದ್ದಾರೆ. ಮೈನಸ್ ಸೇಲ್ಸ್ ರಿಟರ್ನ್ಸ್ ವ್ಯಾಲ್ಯೂ ಬಂದು 15,800 ಮೈನಸ್ ಮಾಡಿದಾಗ ಸೇಲ್ಸ್ ವ್ಯಾಲ್ಯೂ ಬಂದು 6,53,700 ಬರುತ್ತೆ. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನಾವು ಫೈಂಡ್ ಔಟ್ ಮಾಡ್ತೀವಿ. ಈ ಕಡೆ 2 ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಬಂದು ನಾವು ಸೇಲ್ಸ್ ವ್ಯಾಲ್ಯೂ ಮೇಲೆ ಫೈಂಡ್ ಔಟ್ ಮಾಡ್ತೀವಿ. ಸೇಲ್ಸ್ ವ್ಯಾಲ್ಯೂ ಬಂದು 6,53,700 ಇಂಟು ಸೊ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ ಬಂದು 21%. 21 ಡಿವೈಡ್ ಬೈ 100 ಮಾಡಿದಾಗ 1,37,277 ಬಂದು ಗ್ರಾಸ್ ಪ್ರಾಫಿಟ್ ವ್ಯಾಲ್ಯೂ ಬರುತ್ತೆ. ಸೊ ಈಗ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋಣ. ನಮಗೆ ಡೆಬಿಟ್ ಸೈಡ್ ಟೋಟಲ್ ಬಂದು 8,10,177 ಬರುತ್ತೆ. ಸೊ ಟೋಟಲ್ ಇಂದ ಇದನ್ನ ಮೈನಸ್ ಮಾಡಿದಾಗ 1,56,477 ಬಂದು ಡಿಫರೆನ್ಸ್ ಬರುತ್ತೆ. ಆ ಡಿಫರೆನ್ಸ್ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಸ್ಟೆಪ್ 3 ಗೆ ಬರುವಂತ ಆನ್ಸರ್. ಸೊ ನೆಕ್ಸ್ಟ್ ಸ್ಟೆಪ್ 4 ಬಂದು ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್. ಸೊ ಇದರಲ್ಲಿ ಫಸ್ಟ್ ನಾವು ಕ್ಲೋಸಿಂಗ್ ಸ್ಟಾಕ್ ನ ಹಾಕೊಂತೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಬಂದು 1,56,477. ಪ್ರಾಬ್ಲಮ್ ಅಲ್ಲಿ ನಮಗೆ ಸಾಲ್ವೇಜ್ ವ್ಯಾಲ್ಯೂ ಬಂದು 19,310 ಕೊಟ್ಟಿದ್ದಾರೆ. ಸೊ 19,310 ನಾವು ಇಲ್ಲಿ ಮೈನಸ್ ಮಾಡ್ತೀವಿ. ಮೈನಸ್ ಮಾಡಿದಾಗ ನಮಗೆ 1,37,167 ಬಂದು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ ಆವರೇಜ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆವರೇಜ್ ಕ್ಲಾಸ್ ಅಂತ ಮೆನ್ಷನ್ ಮಾಡಿದಾಗ ನಾವು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಫಾರ್ಮುಲಾ ಬಂದು ಅಮೌಂಟ್ ಆಫ್ ಕ್ಲೈಮ್ ಇಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್. ಸೊ ಪಾಲಿಸಿ ಅಮೌಂಟ್ ಬಂದು ಪ್ರಾಬ್ಲಮ್ ಅಲ್ಲಿ ನಮಗೆ 1,20,000 ಅಂತ ಹೇಳಿದ್ದಾರೆ. ಸೊ 1,20,000 ಇಂಟು ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಬಂದು 1,37,167 ಡಿವೈಡ್ ಬೈ ಕ್ಲೋಸಿಂಗ್ ಸ್ಟಾಕ್ 1,56,477 ಮಾಡಿದಾಗ ನಮಗೆ 1,05,191 ಬಂದು ಅಮೌಂಟ್ ಆಫ್ ಕ್ಲೈಮ್ ಬರುತ್ತೆ. ಸೊ ಈ ಪ್ರಾಬ್ಲಮ್ ನಲ್ಲಿ ನಮಗೆ ಅಂಡರ್ ವ್ಯಾಲ್ಯೂಯೇಷನ್ ಇತ್ತು, ಅದಾದ್ಮೇಲೆ ಸರ್ಟೇನ್ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ ಸೇಲ್ಸ್ ರಿಟರ್ನ್ಸ್ ನ ಯಾವ ತರ ಕನ್ಸಿಡರ್ ಮಾಡಬೇಕು ಅಂತ ಸಾಲ್ವ್ ಮಾಡಿದೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇನ್ಶೂರೆನ್ಸ್ ಕ್ಲೈಮ್ಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ತೋರಿಸ್ತೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದ್ರು ಸಜೆಷನ್ಸ್ ಅಥವಾ ಫೀಡ್ಬ್ಯಾಕ್ ಏನಾದ್ರು ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.